ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಲಕ್ಷ್ಮಿ ಕಾಯಿನ್ ಡಿಸೈನ್ ವರ್ಕ್ನ ಈ ರೀತಿ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಹಾಕೋದು ಅಂತ ನಿಮ್ಮ ಜೋಡಿ ಶೇರ್ ಮಾಡ್ಕೋತಾ ಇದ್ದೀನಿ. ಅದಕ್ಕೂ ಮೊದಲು ಹೊಸಬ್ರು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗಾದರೆ ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಈ ರೀತಿ ನಾನು ಒಂದು ಲಕ್ಷ್ಮಿ ಕಾಯಿನ್ನ ತೊಗೊಂಡಿದ್ದೀನಿ. ಇದನ್ನು ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಇದನ್ನು ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಇದ್ರ ಮೇಲೆ ಹೇಗೆ ವರ್ಕ್ ಹಾಕೋದು ಅಂತ ತೋರಿಸ್ತೀನಿ. ಇದು ಈಗ ಡ್ರೈ ಆಗಿದೆ. ನಾನು ಮೊದಲಿಗೆ ಈ ರೀತಿ ಚಿಕ್ಕದು ರಿಂಗ್ ಬರುತ್ತೆ, ಇದು ಸ್ಟೋನ್ ರಿಂಗ್ ಹಾಕೋಕ್ಕೆ ವರ್ಕ್ ಮಾಡೋಕ್ಕೆ ತಗೋತಾರಲ್ಲ, ಇದನ್ನು ನಾನು ಇದ್ರ ಮೇಲೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಲೆಫ್ಟಿಂದ ಈ ರೀತಿ ಥ್ರೆಡ್ ತಂದು ಆ ಕಾಯಿನ್ ಮಧ್ಯೆ ಹಾಗೂ ಆ ರಿಂಗ್ ಮಧ್ಯೆ ಹಾಕಿ ಅದನ್ನು ಲಾಕ್ ಮಾಡ್ತೀನಿ. ನಾನು ಆ ರಿಂಗ್ ಮಧ್ಯೆಯಲ್ಲಿ ಇನ್ನೊಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತೀನಿ. ಮತ್ತು ಥ್ರೆಡ್ನ ಹೊರಗಡೆ ತಂದು ಅದ್ರ ಪಕ್ಕಕ್ಕೆ ಹೊರಗಡೆ ಇನ್ನೊಂದು ಲಾಕ್ ಮಾಡಿಕೊಂಡು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಹೀಗೆ ಮತ್ತೆ ಇನ್ನೊಂದು ರಿಂಗು ಅದ್ರ ಪಕ್ಕಕ್ಕೆ ಇಟ್ಕೊಂಡು ಈಗ ಇನ್ನೊಂದು ರಿಂಗನ್ನು ಅದ್ರ ಪಕ್ಕದಲ್ಲೇ ತಗೊಂಡು ಅದನ್ನು ಮತ್ತೆ ಲಾಕ್ ಮಾಡಿ ಮಧ್ಯದಲ್ಲಿ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಈ ರೀತಿ ಹೊರಗಡೆ ತಂದು ಬಿಡ್ತಾ ಇದ್ದೀನಿ. ನಾನು ಅರ್ಧ ರಿಂಗು ಕಾಯಿನ್ ಮೇಲೆ ಅರ್ಧ ಬಟ್ಟೆ ಮೇಲೆ ಇರೋ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ನಾನು ಇದೇ ರೀತಿ ಈ ಕಾಯಿನ್ ಸುತ್ತನೂ ಈ ರಿಂಗ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದಕ್ಕೊಂದು ನೀಟಾಗಿ ತಾಗಿರಬೇಕು, ಅದೇ ರೀತಿ ನೀವು ಹಾಕ್ಕೊಂಡೋಗಿ. ನಾನು ಈ ರೀತಿ ರಿಂಗ್ನ ಫುಲ್ಲು ಆ ಕಾಯಿನ್ ಸುತ್ತ ಅದಕ್ಕೆ ಎಲ್ಲಿ ಗ್ಯಾಪ್ ಬಿಡ್ದೇ ಫುಲ್ಲು ಈ ರಿಂಗ್ನ ಹಾಕ್ಕೊಂಡು ಹೋಗ್ತೀನಿ. ನಾನೀಗ ಫಿಫ್ತ್ ಒನ್ನು ಹಾಕೋತಾ ಇದ್ದೀನಿ. ಈಗ ಲಾಸ್ಟಿಗೆ ನೋಡ್ಕೊಂಬಿಟ್ಟು ಎಷ್ಟು ಸಾಲುತ್ತೋ ಅದು ನೋಡ್ಕೊಂಬಿಟ್ಟು ಇನ್ನೊಂದು ಸಾಲುತ್ತೆ ನಾನು ಇನ್ನೊಂದು ಹಾಕ್ಕೊಂಡು ಇದನ್ನು ಲಾಕ್ ಮಾಡ್ಕೋತೀನಿ. ಈ ಥರ ಸ್ವಲ್ಪ ರೌಂಡ್ ಶೇಪಲ್ಲಿ ಬರೋ ಥರನ ನೀವು ನೀಟಾಗಿ ಹಾಕ್ಕೊಳ್ಳಿ. ಇದು ಹಾಕ್ಕೊಂಡಾದ್ಮೇಲೆ ಇದ್ರ ಮೇಲೆ ಹೇಗೆ ಹಾಕೋದು ಅಂತ ನೆಕ್ಸ್ಟ್ ನೋಡೋಣ. ಲಾಸ್ಟ್ ಒನ್ ಹಾಕ್ಕೊಂಡಾದಮೇಲೆ ನಾನು ಅದನ್ನು ಅಲ್ಲೇ ಎಂಡ್ ನಾಟ್ ಹಾಕ್ಕೊಂಡು ಎಂಡ್ ಮಾಡ್ತೀನಿ. ಈಗ ಇದರ ಮೇಲೆ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ನಾನು ಕುಂದನ್ನು ಬ್ಲೂ ಕಲರ್ ಕುಂದನ್ನು ಹಚ್ಕೋತಾ ಇದ್ದೀನಿ. ಅದನ್ನು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಒಂದು 10 ಮಿನಿಟ್ಸು ಅದನ್ನು ಆರಕ್ಕೆ ಬಿಡ್ತೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಹಾಕ್ಕೊಂಡ್ರೆ ಅದು ಹೊರಗಡೆ ಬಂದು ಸ್ವಲ್ಪ ವೈಟ್ ಥರ ಅನಿಸುತ್ತೆ. ಈಗ ಈ ಫ್ಯಾಬ್ರಿಕ್ ಗ್ಲೂ ಮೇಲೆ ಈ ಬ್ಲೂ ಕಲರ್ ಕುಂದನ್ನು ನಾನು ನೀಡಲ್ ಹೆಲ್ಪಿಂದ ಈ ರೀತಿ ಇದನ್ನು ಫಿಕ್ಸ್ ಮಾಡ್ಕೊತೀನಿ. ಈ ಕುಂದನ್ನು ಈ ಥರ ಗ್ಲೂ ಮಾಡಿ ಗ್ಲೂ ಮೇಲೆ ಹಚ್ಚೋಕ್ಕಂತೆ ಒಂದು ನೀಡಲ್ ಥರ ಸಿಗುತ್ತೆ. ಅದು
ಅದು ನನ್ನ ಹತ್ರ ಇಲ್ಲ. ನಾನು ಅದಕ್ಕೆ ಈ ಆರಿ ವರ್ಕ್ ನೀಡಲು ಬ್ಯಾಕ್ ಸೈಡಿಂದ ಸ್ವಲ್ಪ ಗ್ಲೂ ಹಚ್ಕೊಂಡು ಅದರಿಂದ ಸ್ಟೋನ್ನ ಇದು ಕುಂದನ್ನು ಅಂಟಿಸ್ಕೊಂಡು ಇದ್ರ ಮೇಲೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಆರೋಗಿ ಬಿಡಿ. ಆರಿದ ಮೇಲೆ ನಾನು ನೆಕ್ಸ್ಟು ಇದ್ರ ಸೈಡೆಲ್ಲ ಬೀಡ್ಸ್ ಹಾಕೋದು ತೋರಿಸ್ತೀನಿ. ಈಗ ಸ್ವಲ್ಪ ಇದು ಡ್ರೈ ಆಗಿದೆ. ಈಗ ನಾನು ಇದು 6 ರಿಂಗ್ ಹಾಕ್ಕೊಂಡಿದ್ದೀನಲ್ಲ, 6 ರಿಂಗ್ ಎರಡೆರಡು ರಿಂಗದ ಮಧ್ಯೆ ಈ ರೀತಿ ಒಂದು ದೊಡ್ಡ ಬೀಡ್ಸು ಒಂದು ಚಿಕ್ಕ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಪ್ರತಿ ಸರ್ತಿನ ಕೆಳಗಡೆ ದಾರನ ಕಟ್ ಮಾಡಿಕೊಂಡು ಹಾಕೋದಾದರೆ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಎಂಡ್ ನಾಟ್ನ ನೀಟಾಗಿ ಹಾಕೋದನ್ನು ಕಲ್ತ್ಕೊಂಬಿಡಿ. ಆವಾಗ ನೀವು ಅಲ್ಲಿಂದ ಅಲ್ಲೇ ದಾರನ ಕೆಳಗಡೆಯಿಂದನೇ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ತೊಗೊಳಕ್ಕೆ ಈಸಿ ಆಗುತ್ತೆ. ಎಂಡ್ ನೋಟ ಹಾಕೋಕ್ಕೆ ಬರಲ್ಲ ಅಂದರೆ ಸ್ವಲ್ಪ ನಾನು ಮುಂಚೆ ಇನ್ನೊಂದು ಥರ ಹೇಳಿದ್ನಲ್ಲ, ಕೆಳಗಡೆ ಹೋಗಿ ಒಳಗಡೆ ಹಾಸಿ ಲಾಕ್ ಮಾಡೋದು, ಆ ರೀತಿ ಇದು ಮಾಡ್ಕೋಬೇಕಾಗುತ್ತೆ. ನಾನು ಇದೇ ರೀತಿ ಎಲ್ಲ ಕಾರ್ನರಲ್ಲೂ ಅಂದರೆ 2 ಬೀಡ್ಸ್ ಮಧ್ಯೆ ಅಂದರೆ 6 ಬೀಡ್ಸದ್ದು ವರ್ಕು ಈ ರೀತಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ದೊಡ್ಡ ಬೀಡ್ಸು, ಒಂದು ಚಿಕ್ಕ ಬೀಡ್ಸು. ಇದು ಸಿಂಪಲ್ಲಾಗಿ ಇಷ್ಟೇ, ಏನು ಜಾಸ್ತಿ ವರ್ಕ್ ಬೇಡ. ಇದನ್ನು ಕೂಡ ನೀವು ಎಲ್ಲಿ ಬೇಕೋ ಅಲ್ಲಿ ವರ್ಕ್ ಮಾಡ್ಕೋಬೋದು. ನಾನು ಈ ಲಾಸ್ಟ್ 2 ದೊಡ್ಡದು ಲಕ್ಷ್ಮೀ ಕಾಯಿನ್ ಡಿಸೈನ್ ತೋರಿಸಿದ್ದೀನಲ್ಲ, ಲಾಸ್ಟ್ ಒನ್ನು ಇವತ್ತಿಂದು, ಇದನ್ನು ನೀವು ಬ್ಲೌಸ್ ಬ್ಯಾಕ್ ಸೈಡು ಅಲ್ಲಲ್ಲೇ ಒಂದೊಂದು ಹಾಕ್ಕೊಂಡು ಹೋದರೂ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ನೀಟಾಗಿ ಬರುತ್ತೆ. ನೀವು ರೆಡಿ ಬ್ಲೌಸ್ ಮೇಲೂ ಇದನ್ನು ವರ್ಕ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತಾದರೂ ಅದನ್ನು ತೋರಿಸ್ತೀನಿ, ರೆಡಿ ಬ್ಲೌಸ್ ಮೇಲೇ ಯಾವ ರೀತಿ ವರ್ಕ್ನ ಹಾಕೋಬೋದು ಅಂತ. ನಾನು ಇದೇ ರೀತಿ ಇದನ್ನು ಫುಲ್ಲು ಹಾಕ್ಕೋತೀನಿ. ಈಗ ಲಾಸ್ಟ್ ಒನ್ ಉಳಿದಿದೆಯಲ್ಲ, ಲಾಸ್ಟ್ ಒನ್ನು ಇದನ್ನು ಎಂಡ್ ಲಾಕ್ ಮಾಡಿಕೊಂಡು ಈಗ ಲಾಸ್ಟ್ ಒನ್ನನ್ನು ಒಂದು ಚಿಕ್ಕ ಬೀಡ್ಸು, ಒಂದು ದೊಡ್ಡ ಬೀಡ್ಸು ಹಾಕ್ಕೊಂಡು ಇದನ್ನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ಥರ ಬೀಡ್ಸ್ದು ವರ್ಕ್ಗಳನ್ನ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಬಿಗ್ನರ್ಸ್ಗೆ ಹೇಳ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.